ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಶಿವ ಎಲ್ರಿಗೂ ಒಳ್ಳೆಯ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಮಾರ್ನಿಂಗು ಎದ್ದಿದ ತಕ್ಷಣ ನನ್ನ ನಾದಿನಿ ಎಲ್ಲದನ್ನು ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ರೆಡಿ ಮಾಡಿ ಪೂಜೆ ಮಾಡಿದರು. ನಾನು ಆಮೇಲೆ ಫ್ರೆಶಪ್ ಆಗಿ ನನ್ನ ಮಗಳಿಗೆ ಎಲ್ಲ ಫ್ರೆಶಪ್ ಮಾಡಿಸಿ ಆಮೇಲೆ ನಾನು ಕೂಡ ಪೂಜೆ ಮಾಡಿ ಮನೆಯಲ್ಲಿ ಪೂಜೆ ಮುಗಿಸಿದ್ವಿ. ನಮ್ಮ ಸಾಂಪ್ರದಾಯಿಕದಂತೆ ನಾವು ವರ್ಷ ನಾವು ತೋಟದಲ್ಲಿರೋ ಲಿಂಗಮುದ್ರೆ ಕಲ್ಲಿಗೆ ನಾವು ಪೂಜೆ ಮಾಡ್ತೀವಿ. ಸೊ ಮಾರ್ನಿಂಗ್ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಈವ್ನಿಂಗು ಅದು ತೋಪ ಅಂತ ಹೇಳ್ತೀವಿ, ಅಲ್ಲಿ ಲಿಂಗಮುದ್ರೆ ಕಲ್ಲಿದೆ, ಅಲ್ಲಿಗೆ ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪಾಜಿ ಅವ್ರ ಅಣ್ಣ ತಮ್ಮದಿರು 3 ಜನ ಇದ್ದೀವಿ. ಅವರೆಲ್ಲ ಸೇರಿಕೊಂಡು ಪೂಜೆ ಮಾಡೋಕ್ಕೆ ಅಂತ ಹೊರಟ್ವಿ. ವರ್ಷ ಪೂಜೆ ಮಾಡ್ತಾರೆ, ಅದನ್ನು ನಾನು ಯಾವತ್ತೂ ನೋಡಿಲ್ಲ. ಬಟ್ ನಾನು ಪೂಜೆ ಮಾಡಿ ಇದನ್ನು ಕೇಳಿದ್ದೆ ಅಷ್ಟೇ. ಬಟ್ ಈ ಸಲ ನಾನು ಊರಲ್ಲೇ ಇರೋದರಿಂದ ಅವ್ರ ಜೊತೆ ನಾನು ಹೋಗಿ ಪೂಜೆ ಮಾಡೋದಕ್ಕೆ ಹೋದೆ. ಅಲ್ಲಿ ಅದು ತೋಪಲ್ಲಿ ಇರೋದು. ಬೆಳಗ್ಗೆಯೇ ಇವತ್ತು ಡ್ಯಾಡಿ ಎಲ್ಲ ಇಲ್ಲಿ ಫುಲ್ಲು ಕ್ಲೀನ್ ಮಾಡಿ ಬಂದಿದ್ದರು. ಇಲ್ಲಿ ಏನಂದರೆ ವರ್ಷ ಕ್ಲೀನ್ ಮಾಡಿದ್ರೂ ಅಲ್ಲಿ ಸುತ್ತ ಬೇಲಿ ಬೆಳೀತಾ ಇರುತ್ತೆ. ಸೊ ಹಾಗಾಗಿ ಅಪ್ಪ ಬೆಳಗ್ಗೆನೆಲ್ಲ ಕ್ಲೀನ್ ಮಾಡಿ ಬಂದಿದ್ದರು. ನಾವು ಸಂಜೆ ತೋಪಲ್ಲಿ ಬಂದು ಅದಕ್ಕೆ ಕ್ಲೀನ್ ಮಾಡಿ ಅದನ್ನು ತೊಳೆದು ನಾವು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ದೇವ್ರಿಗೆ ಎಲ್ಲ ರೆಡಿ ಮಾಡಿದ್ವಿ. ನಾವು 3 ಜನ ಮನೆಯಲ್ಲೂ ಸೇರಿ ನಾವು ಇದು ಪೂಜೆನ ಮಾಡ್ತೀವಿ. ಈ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ನಮ್ಮ 3 ಮನೆಯಿಂದ ಸೇರಿನೇ ಎಲ್ಲ ತೊಗೊಂಡು ಬಂದು ಪೂಜೆನ ಮಾಡ್ತೀವಿ. ಇದನ್ನು ನಾವು ವರ್ಷಕ್ಕೆ ಒಂದೇ ಸಲ ನಾವು ಇಲ್ಲಿ ಬಂದು ಪೂಜೆನ ಮಾಡೋದು. ಮತ್ತು ಇದಕ್ಕೆ ನೈವೇದ್ಯ ಅಂತ ಹೇಳಿ ಮನೆಯಲ್ಲೇ ಸ್ವಲ್ಪ ಅವಲಕ್ಕಿದು ಪಲಾರ ಎಲ್ಲ ಮಾಡಿಕೊಂಡು ಮತ್ತು ಫ್ರೂಟ್ಸ್ ಎಲ್ಲ ತಗೊಂಡು ಬಂದಿದ್ವಿ. ಅದಕ್ಕೆ ಎಲ್ಲ ನೀಟಾಗಿ ರೆಡಿ ಮಾಡಿ ಅರಿಶಿನ ಕುಂಕುಮ ಎಲ್ಲ ತಂದಿರೋದನ್ನ ಹಾಕಿ ನಾವು ರೆಡಿ ಮಾಡಿದ್ವಿ. ಶಿವರಾತ್ರಿ ದಿನ ಉಪವಾಸ ಇರಬೇಕು ಅಂತ ಹೇಳ್ತಾರೆ. ಉಪವಾಸ ಇದ್ದರೆ ನಮ್ಮ ಆರೋಗ್ಯ ವರ್ಷಕ್ಕೆ ಒಂದು ಸಲನಾದರೂ ಉಪವಾಸ ಇರಬೇಕಂತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಹಬ್ಬದ ದಿನ ಆದರೂ ಉಪವಾಸ ಅಂತ ಹೇಳಿ ಮಾಡ್ತೀವಿ. ಮನೆಯಲ್ಲಿ ಉಪವಾಸ ಮಾಡಿ ನಾವು ಮಾರ್ನಿಂಗು ಟೆಂಪಲ್ಗೆಲ್ಲ ಹೋಗಿ ಟೆಂಪಲಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲಿ ಪೂಜೆ ಮುಗಿಸಿ ಆಮೇಲೆ ನಾವು ಸಂಜೆ ಬಂದು ಇಲ್ಲಿ ತೋಟದಲ್ಲಿ ಪೂಜೆ ಮಾಡ್ತೀವಿ. ಅದಕ್ಕೆ ನಾವು ಎಲ್ಲ ರೆಡಿ ಮಾಡಿ ಬಾಳೆ ಎಲೆ ಎಲ್ಲ ಹಾಕಿ ನಾವು ಏನೇನು ತೊಗೊಂಡು ಬಂದಿರ್ತೀವಿ ಮನೆಯಿಂದ, ನಮ್ಮ 3 ಮನೆಯಿಂದ ಏನೇನು ತಂದಿರ್ತೀವಿ, ಎಲೆ ಅಡಿಕೆ, ಬಾಳೆಹಣ್ಣು, ಪ್ರಸಾದ, ಹಣ್ಣು ಎಲ್ಲದನ್ನು ನಾವು ಇಟ್ಟು ಅಲ್ಲಿ ನಾವು ಪೂಜೆನ ಮಾಡ್ತೀವಿ. ಈ ಶಿವಂದು ನೈಟು ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ತುಂಬಾ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಆ ಥರ ಮಾಡೋದ್ರಿಂದ. ಹಾಗೆ ನಾವು ಇದನ್ನು ನಾನು ವರ್ಷ ನಾನು ಪೂಜೆ ಮಾಡಿರೋದು ನೋಡಿಲ್ಲ. ಈ ಸಲ ಮನೆಯಲ್ಲೇ ಇರೋದರಿಂದ ನಾನು ಕೂಡ ಬಂದು ಅದನ್ನು ಪೂಜೆ ಮಾಡೋದಕ್ಕೆ ಭಾಗವಹಿಸಿ ನನಗೂ ತುಂಬ ಖುಷಿ ಆಯಿತು. ಆ ದೇವರ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ಇಲ್ಲಿ ದೀಪ ಎಲ್ಲ ಹಚ್ಚಿ ನಾವು ಎಲ್ಲ ಇಲ್ಲೇ ನಾವು ಇಲ್ಲಿ ಏನೇನು ಇಟ್ಟಿರ್ತೀವಿ ಅದನ್ನು ನಾವು ಯಾವುದನ್ನು ತೆಗೊಳ್ಳಲ್ಲ, ಎಲ್ಲನೂ ಅಲ್ಲೇ ಇಟ್ಟು ಪೂಜೆ ಮಾಡಿ ಬಿಟ್ಟು ಹೊರಡ್ತೀವಿ. ಅದನ್ನು ಎಲ್ಲ ಇಟ್ಟು ರೆಡಿ ಆದಮೇಲೆ ನೋಡ್ಬೋದು ನೀವು, ನಾವು ಎಲೆ ಅಡಿಕೆ ಏನೇ ತಂದಿರೋ ಅದನ್ನೆಲ್ಲದನ್ನು 3 ಎಲೆ ಅಡಿಕೆ, ಬಾಳೆಹಣ್ಣು ಮತ್ತು ಗ್ರೇಪ್ಸು ಎಲ್ಲ ಇಟ್ಟು ಮತ್ತು ಒಂದು ದೀಪ ಇಟ್ಟು ಅಲ್ಲಿ ಪೂಜೆ ಮಾಡ್ತೀವಿ. ಇದು ನಮ್ಮ ತಾತರ ಕಾಲದಿಂದ ನಡೆಸ್ಕೊಂಡು ಬರ್ತಾಯಿದ್ರಂತೆ, ಅದು ನಮಗೆ ಗೊತ್ತಿಲ್ಲ. ಬಟ್ ಇವರು ಸ್ವಲ್ಪ ದಿನ ಮುಂಚೆ ಮಾಡೋದು ಬಿಟ್ಟಿದ್ದರು. ಇವಾಗ ಮತ್ತೆ ಅದನ್ನು ವರ್ಷ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾವೆಲ್ಲರೂ ಪ್ರಸಾದ ಏನು ಮಾಡಿದ್ದೀವಿ ಅದನ್ನೆಲ್ಲ ತಗೊಂಡು ಬಂದೇ ಇಟ್ಟು ನಾವೆಲ್ಲ ಕೂಡ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರಿಗೂ ಶಿವ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ದೇವ್ರಿಗೆ ಎಲ್ಲ ರೆಡಿ ಮಾಡಿ ಎಲ್ಲರೂ ಕೂಡ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪೂಜೆ ಮಾಡಿ ಕರ್ಪೂರದಲ್ಲಿ ಆರತಿ ಮಾಡಿ ಎಲ್ಲರೂ ನಾವು ಭಕ್ತಿಯಿಂದ ಪೂಜೆ ಮಾಡಿ ಎಲ್ಲ ಹೊರಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಏನಂತ ಹೇಳಿದ್ರೆ ನೈಟು ಜಾಗರಣೆ ಇರೋದರಿಂದ ಶಿವಂದು ಒಂದೊಂದೇ ಅವತಾರದ್ದು ದೇವಸ್ಥಾನದಲ್ಲಿ ಅದರದ್ದೇ ಆದಂತಹ
ವಿಗ್ರಹಗಳನ್ನ ಇಟ್ಟು ಪ್ರದರ್ಶನ ಇರುತ್ತೆ. ಅದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವು ಸ್ಕಿಪ್ ಮಾಡ್ದೇನೆ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಕೂಡ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ನನ್ನ ಚಾನಲ್ನ ಯಾರೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇರ್ತೀರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ನಿಮಗೆ ಶಿವಂದು ಆರಾಧನೆದು ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ಕೊನೆಯಲ್ಲಿ ನೀವು ನೋಡ್ಬೋದು. ಹೆಸರು ಗೊತ್ತಾಗ್ಬೇಕು.